ಸ್ನೇಹಿತರೆ, ಸಬ್ಕಾನ್ಷಿಯಸ್ ಮೈಂಡ್ಗೆ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್. ಗೋಲ್ಸ್ ಇದೆ, ಗೋಲ್ಸನ್ನು ನೀವು ತಲುಪಬೇಕು ಅಂದರೆ ಅದಕ್ಕೆ ಮಧ್ಯೆ ಇರೋ ಬ್ರಿಡ್ಜು ಡಿಸಿಪ್ಲಿನ್. ಒನ್ಸ್ ಯು ಬ್ರೇಕ್ ದ ಡಿಸಿಪ್ಲಿನ್, ಕಂಪ್ಲೀಟ್ ಕೊಲ್ಯಾಪ್ಸ್. ಆ ಮೆಟ್ಟಿಲುಗಳು ಹತ್ತಾ ಇದ್ದೀರಲ್ಲ, ಒಂದು ಚೂರು ಎಡವಿದ್ರೆ ಕಂಪ್ಲೀಟ್ ವಾಪಸ್ ಬಂದು ಕೆಳಗೆ ಬಿದ್ದಿರ್ತೀರ, ಮಧ್ಯದಲ್ಲಿ ನಿಲ್ಲೋದಿಲ್ಲ ನೀವು. ದಟ್ಸ್ ವೈ ಶಿಸ್ತು ತುಂಬ ಇಂಪಾರ್ಟೆಂಟ್. ಶಿಸ್ತು ಅಂತ ಅಂದರೆ ನೀಟಾಗಿ ತಲೆ ಸ್ನಾನ ಮಾಡಿಕೊಂಡು, ನೀಟಾಗಿ ಡ್ರೆಸ್ ಹಾಕ್ಕೊಂಡು, ನೀಟಾಗಿ ನಿಂತ್ಕೊಳ್ಳೋದು, ನೀಟಾಗಿ ಮೇಕಪ್ ಮಾಡ್ಕೊಳ್ಳೋದು, ದಟ್ ಈಸ್ ನಾಟ್ ಡಿಸಿಪ್ಲಿನ್. ಡಿಸಿಪ್ಲಿನ್ ಅನ್ನೋದು ದೊಡ್ಡ ಅರ್ಥದಲ್ಲಿದೆ. ಅದು ಫಿಸಿಕಲ್ ಡಿಸಿಪ್ಲಿನ್, ಎಮೋಷ್ನಲ್ ಡಿಸಿಪ್ಲಿನ್, ಮೆಂಟಲ್ ಡಿಸಿಪ್ಲಿನ್ ಆ್ಯಂಡ್ ಆ್ಯಟಿಟ್ಯೂಡು, ಎಲ್ಲ ಥರದಲ್ಲೂ ಶಿಸ್ತುಗಳನ್ನು ಕಾಪಾಡ್ಕೋತಾ ಬರಬೇಕು. ಒಂದು ಎಕ್ಸಾಂಪಲ್ ಕೊಡೋದಾದರೆ, ರೈಲ್ವೆ ಟ್ರ್ಯಾಕ್ ಗೊತ್ತಿದೆ ನಿಮಗೆ. ರೈಲ್ವೆ ಟ್ರ್ಯಾಕ್ ಒಳಗಡೆ ಒಂದು ರೈಲು ಎಷ್ಟು ಸ್ಪೀಡಲ್ಲಿ ಬೇಕಾದ್ರೂ ಹೋಗಲಿ, ಅದು ಟ್ರ್ಯಾಕ್ ಒಳಗಡೆನೇ ಇರಬೇಕು. ಎಷ್ಟು ಸ್ಪೀಡಲ್ಲಿ ಹೋದರೂ ತಾನು ತಲುಪಬೇಕಾದ ಸ್ಥಳವನ್ನು ಬೇಗ ತಲುಪಿ ಯಶಸ್ಸು ಕಾಣುತ್ತೆ. ಅದೇ ರೈಲು ಟ್ರ್ಯಾಕನ್ನು ಬಿಟ್ಟು ಮುಂದುವರಿತು ಅಂದರೆ ದೊಡ್ಡ ದುರಂತ ಆಗತ್ತೆ. ಬೀಚಲ್ಲಿ ನೀರು ಕಾಲಿನವರೆಗೂ ಬರ್ತಾ ಇದ್ದಾಗ ನಾವು ನೀರಿನಲ್ಲಿ ಕಾಲಿಟ್ಟು ಇಟ್ಟು ಎಂಜಾಯ್ ಮಾಡ್ತೀವಿ. ಅದೇ ನೀರು ರೌದ್ರಾವತಾರಿ ಸುನಾಮಿ ಆಯಿತು ಅಂದರೆ ಮುಳುಗೋಗ್ಬಿಡ್ತೀವಿ. ಪೊಲೀಸ್ ನಾಯಿಗಳ ಕತೆ ಗೊತ್ತಿರುತ್ತೆ ನಿಮಗೆ. ಪೊಲೀಸ್ ನಾಯಿಗಳನ್ನು ಎಲ್ಲೇ ಚೈನ್ ಬಿಟ್ಟರೂ ಕೂಡ ಅವು ಏನು ಬಾಸ್ ಇರ್ತಾನೆ ಅವನ ಜೊತೆಗೆ ಇರತ್ತೆ, ಬಿಟ್ಟರೆ ಎಲ್ಲೆಲ್ಲೋ ಹೋಗಲ್ಲ. ಅದೇ ನಾವೆಲ್ಲೋ ಬೀದಿ ನಾಯಿ ತಂದು ಒಂದಿನ ಚೈನ್ ಹಾಕ್ಕೊಂಡು ಅದು ಚೈನ್ ಬಿಡ್ರಿ, ಅದು ಎಲ್ಲೆಲ್ಲೋ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದರ ಅರ್ಥ ನಿಮಗೆ ಆಯಿತು ಅನ್ಕೋತೀನಿ. ತನ್ನ ಡಿಸಿಪ್ಲಿನನ್ನು ಕ್ರಾಸ್ ಮಾಡ್ತು ಅಂದರೆ ಟ್ರೈನ್ ಕೊಲ್ಯಾಪ್ಸ್ ಆಗುತ್ತೆ. ಡಿಸಿಪ್ಲಿನನ್ನು ಕ್ರಾಸ್ ಮಾಡ್ತು ಅಂದರೆ ಸುನಾಮಿ ಬಂದು ದುರಂತ ಆಗುತ್ತೆ. ನಾಯಿಗೆ ಡಿಸಿಪ್ಲಿನ್ ಮಾಡಿದರೆ ಮಾತು ಕೇಳುತ್ತೆ ಅಂದಮೇಲೆ, ಮನಸ್ಸಿಗೆ ಡಿಸಿಪ್ಲಿನ್ ಮಾಡಿದ್ಮೇಲೆ ನಾವೆಷ್ಟು ಸಕ್ಸಸ್ ಕಡೆ ಹೋಗ್ಬೋದು.